ಹುಣಸೂರಿನ ಸುಗಮ ಸಂಗೀತ ಪಾಠಶಾಲೆಯಲ್ಲಿ ನಡೆದ ಖ್ಯಾತ ಗಾಯಕರಾದ ಸಿಂಗೇಶ್ ಅರ್ಚನಾರವರ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೌರಾಯುಕ್ತರಾದ ಮಾನಸ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹದೇವ ಹಾಗೂ ಚಲನಚಿತ್ರ ನಟ ಕುಮಾರ್ ಅರಸೇಗೌಡ, ಲೋಕೇಶ ಬಾಬು, ಗಾಯಕರಾದ ಸುಧಾಕರ, ತಮ್ಮಣ್ಣ ರಾಜ್, ಅಶ್ವಿನಿ, ಕುಮಾರ್ ಕೆವಿ, ಆರ್ಟಿಒ ಮಹೇಶ್, ಸೌಮ್ಯ, ದರ್ಗಾ ರಾಜು, ಶ್ರೀನಿವಾಸ್, ಜ್ಞಾನೇಶ್ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮಸೀಂ ಶರೀಫ್, NKS TV4 ಹುಣಸೂರು. ಅಪ್ಪಾಜಿ ಅವರ ಜನ್ಮದಿನದ ಶುಭಾಶಯಗಳು ಮತ್ತೊಮ್ಮೆ ಮಗದೊಮ್ಮೆ. ಏನು ಈ ಒಂದು ಸುಂದರ ಸಂಜೆಯಲ್ಲಿ ಕನ್ನಡ ಪರ ಹೋರಾಟಗಾರರಂತ ಪುರುಷೋತ್ತಮ ಮತ್ತು ಈ ಒಂದು ಸಮಾನ ಮನಸ್ಕರೆಲ್ಲ ಸೇರಿ ಕನ್ನಡ ಸಾಹಿತ್ಯ, ನುಡಿ ಮತ್ತು ಈ ಸಂಬಂಧನ ಹೆಚ್ಚಿಸಲಿಕ್ಕೆ ಸಮಾನ ಮನಸ್ಕರೆಲ್ಲ ಸೇರಿ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟು ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದ ಒಂದು ಪ್ರತಿಭೆ ಮತ್ತು ಒಂದು ವಿಚಾರಗಳನ್ನ ಅಭಿವ್ಯಕ್ತ ಒಂದು ಸ್ವಾತಂತ್ರ್ಯ ಇದೆ. ಅದ್ರ ಪ್ರಕಾರ ಎಲ್ಲರೂ ಕೂಡ ತಮ್ಮದೇ ಆದ ಒಂದು ಟ್ಯಾಲೆಂಟ್, ಏಜ್ ಇಂಪಾರ್ಟೆಂಟ್ ಅಲ್ಲ, ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಹೊರಹೊಮ್ಮಿಸೋಕ್ಕೆ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿರುವಂಥ ಸಿಂಗೇಶ್ ಮತ್ತು ಅರ್ಚನಾ ಟೀಮ್ ಅವ್ರಿಗೆ ರಿಯಲಿ ಐ ಆಮ್ ವೆರಿ ವೆರಿ ಥ್ಯಾಂಕ್ ಯು ಸರ್. ಬಿಕಾಸ್ ನಾನು ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಆಫ್ಟರ್ 6 o'clock ಅಟೆಂಡ್ ಆಗಲ್ಲ. ಬಟ್ ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ದೀನಿ ಅಂದರೆ ಕನ್ನಡಕ್ಕೆ ಇರುವಂಥ ಶಕ್ತಿ, ಜೊತೆಗೆ ಸಿಂಗೇಶ್ ಮತ್ತು ಅರ್ಚನಾ ಮೇಡಮ್ ಅವರು ಏನು ನಗರಸಭೆಯಿಂದ ನಾವು ಮ್ಯಾರಥಾನ್ನ ಹಮ್ಮಿಕೊಂಡಿದ್ವು ಆ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿ ಮತ್ತು ಅದ್ಧೂರಿಯಾಗಿ ಮಾಡಲಿಕ್ಕೆ ಅವ್ರು ತುಂಬ ಸಹಕಾರ ಮಾಡಿದ್ದಾರೆ. ಆ ಒಂದು ಕೃತಜ್ಞತೆ ನನ್ನ ಮೇಲಿತ್ತು. ಸೊ ಅದನ್ನು ಈ ಒಂದು ಸಂದರ್ಭದ ಮೂಲಕ ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ಮಕ್ಕಳು ಮನೆಗೆ ಹೋದ್ರೆ ಬಿಡಲ್ಲ, ಅವ್ರನ್ನೂ ಕೂಡ ಜೊತೆ ಕರ್ಕೊಂಡು ಮೊಬೈಲ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಯಾಕಂದರೆ ಬೇರೆ ಬೇರೆ ಒತ್ತಡಗಳಿರುತ್ತೆ, ಅದೆಲ್ಲವೂ ಸೆಕೆಂಡ್ರಿ. ನಾವು ಥ್ಯಾಂಕ್ಫುಲ್ ಆಗಿರಬೇಕು ಲೈಫಲ್ಲಿ ಅನ್ನೋಕ್ಕೆ ನಾನು ಬಂದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನಮ್ಮ ಕನ್ನಡ ಸಾಹಿತ್ಯ ಮತ್ತು ಈ ಸಂಪತ್ತಿನ ಬಗ್ಗೆ ಮತ್ತು ಕನ್ನಡ ಆಡಳಿತ ಭಾಷೆಯ ಬಗ್ಗೆ ಎಷ್ಟು ವಿಚಾರ ಹೇಳಿದ್ರು ಕಡಿಮೆನೆ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಒಂದು ಒಳ್ಳೆಯ ಗುಣನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿ ಯಾವ ಎತ್ತರ ಬೆಳಿತೀವಿ ಅನ್ನೋದು ಮುಖ್ಯ ಅಲ್ಲ, ತಮ್ಮಲ್ಲಿ ಕೃತಜ್ಞತಾ ಮತ್ತು ಈ ಒಂದು ಏನಂತ ಹೇಳ್ತೀನಿ ಸಹಾನುಭೂತಿ ಮತ್ತು ನಾವು ಹೇಗೆ ಬೆಳೆದ್ವಿ ಅಂತ ಮುಖ್ಯ ಅಲ್ಲ, ನಮ್ಮ ಜೊತೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಬೆಳೆಸೋದಿದೆಯಲ್ಲ ಆ ಒಂದು ಗುಣ ನಮ್ಮ ಮೂಲದಲ್ಲೇ ಬರಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ. ಆಗ ಮಾತ್ರ ನಾವು ಒಂದು ಸ್ಥಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ. ಆ ಥರ ಕೆಲವೊಂದು ಆದರ್ಶಗಳನ್ನ ಡಾಕ್ಟರ್ ರಾಜ್ಕುಮಾರ್ ಸರ್ ಹೊಂದಿದ್ರು. ಅವರ ನೆನಪಲ್ಲಿ ಇವತ್ತು ತಮ್ಮ ಪ್ರತಿಭೆ ಮತ್ತು ಅನುಭವನ ಎಷ್ಟು ತುಂಬ ವರ್ಷದಿಂದ ತಿನ್ಸಿರೋ ವಡೆ ತಿಂದಿರೋ ವಿಚಾರ ಆಗಿರ್ಬೋದು, ಅವ್ರ ಗನ್ಮ್ಯಾನ್ ಆಗಿ ವರ್ಕ್ ಮಾಡಿರೋ ಈ ಎಲ್ಲ ಅಂಶಗಳು ಏನಾಗುತ್ತೆ ಅಂದರೆ ಆ ಒಂದು ಸ್ಮೃತಿ ಪಟಲದಿಂದ ಇವತ್ತು ನಮ್ಮ ವೇದಿಕೆಯಲ್ಲಿ ಹಂಚ್ಕೊಂಡು ಒಂದು ಅವಕಾಶ ಸಿಕ್ತು. ರಿಯಲಿ ಆ್ಯಕ್ಚುಲಿ ಈ ಒಂದು ಕಲಾಭಿಮಾನ ನಮ್ಮ ಹುಣಸೂರು ತಾಲೂಕಲ್ಲಿರೋ ಎಲ್ಲ ಸಹೃದಯಿ ಸಮಾನ ಮನಸ್ಕರನ್ನ ಒಂದು ವೇದಿಕೆಯಲ್ಲಿ ಇರುವಂಥ ಪ್ರಯತ್ನವನ್ನು ಪಟ್ಟಿರುವಂಥ ಸಿಂಗೇಶ್ ಸರ್ ಮತ್ತು ಅರ್ಚನಾ ಮೇಡಮ್ ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಮಾದೇವ್ ಸರ್, ಪುರುಷೋತ್ತಮ ಪತ್ರಿಕರು ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ನಮ್ಮ ಅನುಗು ನಟರಾಜ್ ಸರ್ ಯಾಷ್ಟು ಸಮಾಜಮುಖಿಯಾಗಿ ನಮ್ಮನ್ನು ತೊಡಗಿಸ್ಕೊಂಡು ನಮ್ಮ ಸಮಾಜದ ಉನ್ನತಿಗೆ ನಾವು ಆ್ಯಸ್ ಎ ಆಫೀಸರ್ ಆಗಿ ಮಾಡಿದಾಗ ಮಾತ್ರ ಒಂದು ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ. ಕನ್ನಡ ರಕ್ಷಣಾ ಥರ ಹೋರಾಡ್ತಾರಂತ ಈ ಯಾಕಂದರೆ ನಾವೆಲ್ಲವೂ ಸರಿ ಅನ್ನೋಕ್ಕಾಗಲ್ಲ, ಕೆಲವರು ಎಲ್ಲರೂ ಹೇಳೋದನ್ನು ಕೂಡ ಕೇಳಿಸ್ಕೊಂಡು ತಿದ್ಕೊಳ್ಳೋದ್ರ ಮೂಲಕ ಒಂದು ಒಳ್ಳೆ ಗುಡ್ ಆಫೀಸರ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡುತ್ತಾ ಮೊದಲು ಧನ್ಯವಾದಗಳು. ತುಂಬ ಚೆನ್ನಾಗಿ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿದ್ರು ಕೂಡ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಗರಸಭೆಯ ಆಯುಕ್ತರಾದಂಥ ಮಾನಸ ಮೇಡಮ್ ರವರೇ, ಈಗ ತಾನೇ ಕರ್ನಾಟಕ ಅಂತ ಹೇಳಿದ್ರೆ ಕನ್ನಡ, ಅದರಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಏನಾದರೂ ಈ ನಾಡಿನಲ್ಲಿ ಹುಟ್ಟಿಲ್ಲೇ ಹೋಗಿದ್ರೆ ನಿಜವಾಗಿ ಕನ್ನಡ ಬಡವಾಗ್ತಿತ್ತು. ಇಡೀ ರಾಜ್ಯ, ದೇಶ, ಪ್ರಪಂಚದಲ್ಲಿ ಕನ್ನಡಕ್ಕೆ ಸ್ಥಾನಮಾನ ದೊರಕಿಸ್ಕೊಟ್ಟಂಥ ಅಗ್ರಗಳಲ್ಲಿ ಇವರು ಕೂಡ ಒಬ್ಬರು. ಇವರ ಹುಟ್ಟುದ ಹಬ್ಬವನ್ನು ಇವತ್ತು ನಾವೆಲ್ಲರೂ ಸೇರಿ ಆಚರಿಸ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಕೆಲಸ. ಮುಂದಿನ ದಿನಗಳಲ್ಲಿ ಅವರ ಬದುಕು, ಹೋರಾಟ, ಅವರು ಮಾಡಿದಂಥ ಸೇವೆ ಕನ್ನಡಕ್ಕೆ ನಾವು ಸದಾ ಸ್ಮರಿಸ್ಕೊಳ್ಬೇಕು. ಒಂದು ಬಾರಿ ಗೋಕಾಕ್ ಚಳುವಳಿ ನಡೆಯುವಂಥ ಸಂದರ್ಭದಲ್ಲಿ 4.5 ಕೋಟಿ ಕನ್ನಡಿಗರೆಲ್ಲರೂ ಕೂಡ ಅವ್ರಿಗೆ ನೀವೇ ಕನ್ನಡದ ಮುಖ್ಯಮಂತ್ರಿ ಆಗಬೇಕು ರಾಜ್ಯಕ್ಕೆ ಅಂತೇಳಿ ಒಂದು ಅವಕಾಶ ಬಂದಿತ್ತು. ನಿಜಕ್ಕೂ ಆದರೆ ನಾನೊಬ್ಬ ನಟನಾಗೇ ಇರ್ತೇನೆ, ಕನ್ನಡ ಸೇವೆಯನ್ನು ಮಾಡ್ತೇನೆ, ರಾಜಕೀಯ ಕ್ಷೇತ್ರಕ್ಕೆ ಬಂದು
ಈ ಪವಿತ್ರವಾದಂಥ ಈ ಚಿತ್ರರಂಗವನ್ನ ಇದು ಮಾಡೋದು ಬೇಡ ಅಂತೇಳಿ ನಯವಾಗಿ ತಿರಸ್ಕಾರ ಮಾಡ್ತಾರೆ. ಇಲ್ಲಾಂದ್ರೆ ಅವತ್ತೇ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ದೊರಕಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಹಾಗಾಗಿ ಇನ್ನೂ 16 ವರ್ಷಗಳ ಕಾಲ ಅವರು ಬದುಕಿ ಕನ್ನಡಕ್ಕೆ ಸೇವೆ ಮಾಡುವಂಥ ಸಂದರ್ಭ ಒದಗಿತ್ತು. ಆದರೆ ನಿಮ್ಗೆ ಗೊತ್ತೇ ಇದೆ, 2000 ಇಸ್ವಿಯಲ್ಲಿ ವೀರಪ್ಪನ್ ಎಂಬ ಕುಖ್ಯಾತಿ ಕಾಡುಗಳ ಅವ್ರನ್ನ ಅಪಹರಣವನ್ನ ಮಾಡ್ತಾರೆ. 108 ದಿನಗಳ ಕಾಲ ಕಾಡಿನಲ್ಲಿ ವಾಸ ಮಾಡ್ತಾರೆ. ಅವರ ಆರೋಗ್ಯ ಕ್ಷೀಣ ಆಗುತ್ತೆ, ಬದುಕಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ಅವರು ನಮ್ಮ ತಮ್ಮಣ್ಣ ಸರ್ ಹೇಳಿದಾಗೆ ವ್ಯಾಯಾಮ, ಯೋಗ, ಒಳ್ಳೆ ಆಹಾರವನ್ನ ಜೀವನ ಪೂರ್ತಿ ಸೇವನೆ ಮಾಡಿದ್ರಿಂದ ಅವರು 108 ದಿನಗಳ ಕಾಲ ಕಾಡಲ್ಲಿದ್ರು ಕೂಡ ಆರೋಗ್ಯವಾಗಿರ್ತಾರೆ. ಆಮೇಲೆ ಮತ್ತೆ ಬಂದು ಅನೇಕ ಚಲನಚಿತ್ರಗಳಲ್ಲಿ ನಟಿಸಿ ಸುಮಾರು 205 ಚಲನಚಿತ್ರಗಳಲ್ಲಿ ನಟನೆಯನ್ನ ಮಾಡಿದಂತ ಏಕೈಕ ಕನ್ನಡಿಗ ನಟ ಅಂತ ಹೇಳಿದ್ರೆ ಅವರು ಡಾಕ್ಟರ್ ರಾಜ್ಕುಮಾರ್ ಮಾತ್ರ, ಇನ್ಯಾರು ಅಲ್ಲ. ಕನ್ನಡ ಅಂದ್ರೆ ಏನು ಅಂತ ಹೇಳಿದ್ರೆ, ಕ ಅಂದ್ರೆ ಕನ್ನಡವೇ, ನಾ ಅಂದ್ರೆ ನನ್ನೆದೆಯ ಡಮರುಗ, ಕನ್ನಡವೇ ನನ್ನೆದೆಯ ಡಮರುಗ ಅಂತ ಹೇಳ್ತಾರೆ. ಎಷ್ಟೊಂದು ಪ್ರೀತಿಯಿಂದ ಹೇಳ್ತಾರೆ. ಬೇರೆಯವರೆಲ್ಲ ಕನ್ನಡ ಭಾಷೆ, ನಮ್ಮ ಭಾಷೆ, ತಾಯಿ ಭಾಷೆ, ನಾಡಿನ ಭಾಷೆ ಅಂತಾರೆ. ನನ್ನ ಹೃದಯಕ್ಕೆ ಹೋಲಿಸ್ಕೊಳ್ತಾರೆ ಅವರು, ಅವ್ರ ಹೃದಯಕ್ಕೆ. ಸೊ ಅಂತ ಒಂದು ಅಭಿಮಾನಿ ಜನರೆಲ್ಲರನ್ನು ಕೂಡ ಅವರು ಅಭಿಮಾನಿ ದೇವರುಗಳು ಅಂತ ಹೇಳಿ ಕರೆದಂತ ಒಬ್ಬನೇ ಒಬ್ಬ ನಟ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಮಾತ್ರ. ಕೊನೆಯವರೆಗೂ ಕೂಡ ಎಲ್ಲ ಅಭಿಮಾನಿ ದೇವರುಗಳೇ ಅಂತ ಹೇಳಿ ಅವರು ಯಾವುದೇ ವೇದಿಕೆಯಲ್ಲೂ ಕೂಡ ಭಾಷಣವನ್ನ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭ ನಮ್ಮೆಲ್ಲರಿಗೆ ಅವ್ರು ಹೇಳಿದ್ರು, ನಾನು ನೋಡುವಂತ ಒಂದು ಸೌಭಾಗ್ಯ ದೊರಕ್ತು ಅಂತ ಹೇಳಿ. ನಾವು ಕೂಡ ಕರ್ನಾಟಕ ಕಲಾಮಂದಿರದಲ್ಲಿ ಒಂದ್ಸಲ ಬಂದಾಗ ನಾವು ಕೂಡ ಅವ್ರನ್ನ ಕಣ್ತುಂಬಿ ನೋಡಿದ್ದು. ಆದ್ರೆ ಹುಣಸೂರ್ಗೂ ಕೂಡ ಬಂದಿದ್ರು ಕಾಪಿ ವರ್ಷಕ್ಕೆ. ಅವಾಗ ನೋಡುವಂತ ಅವಕಾಶ ನಮಗೆ ದೊರಕಿರ್ಲಿಲ್ಲ, ಅವಾಗ ಇನ್ನೂ ಚಿಕ್ಕವರು. ಕರ್ನಾಟಕ ಕಲಾಮಂದಿರ ಮೈಸೂರಿನಲ್ಲಿ ನಾವು ನೋಡಿದ್ದು. ನಿಜಕ್ಕೂ ಕೂಡ ಇಂಥ ಒಂದು ಹೊರನಟ, ಕರ್ನಾಟಕ ರತ್ನ, ಪದ್ಮಭೂಷಣ, 100 ಪ್ರಶಸ್ತಿಗಳನ್ನ ಪಡೆದಂತ ನಟ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮುಂದೆ ಕುಳಿತಿರೋರು ನೀವೆಲ್ಲರೂ ಕೂಡ ಚೆನ್ನಾಗಿ ಮಾತನಾಡ್ತೀರಿ, ತಿಳಿದಿದ್ದೀರಿ. ಆದ್ರೆ ನಮ್ಮನ್ನ ಇವತ್ತು ಅತಿಥಿಯಾಗಿ ಕರೆದಿದ್ದಾರೆ. ನಮ್ಮ ಪುರುಷೋತ್ತಮ್ ಸರ್ ಹೇಳಿದಾಗ